ನಾಯಕರಾದಂಥ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕ ರಾಜ್ಯ ರೈತ ವಿದ್ಯಾರ್ಥಿ ಘಟಕದಿಂದ ಮನವಿ ಮಾಡ್ತಾ ಇದ್ದೀವಿ. ತಾವುಗಳು ಏನು ದೇಶ ತುಂಬಾ ಜಾಗರೂಕಗೊಂಡಂತ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗಳನ್ನ ಆಲಿಸಲು ಅವರ ಒಂದು ಧ್ವನಿಗೆ ಧ್ವನಿಯಾಗಲು ನೀವು ಏನು ದೇಶ ತುಂಬಾ ಒಂದು ತಿರುಗಾಡ್ತಾ ಇದ್ದೀರಲ್ಲ, ಅದೇ ರೀತಿ ಅದಕ್ಕಿಂತ 10 ಪಟ್ಟು ಸಮಸ್ಯೆಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. KPS ಅಂತ ಭ್ರಷ್ಟ ವ್ಯವಸ್ಥೆ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯನ ಹಾಳು ಮಾಡಿದೆ. ಸರ್ಕಾರ ಎಲ್ಲವನ್ನು ನೋಡಿದವರು ಕಣ್ಣು ಮುಚ್ಚಿ ಕೂಳ್ತಿದೆ. ಹಾಗಾಗಿ ನೈಜವಾದಂತಹ ಒಂದು ಸಮಸ್ಯೆಗಳನ್ನು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಲು ದಯವಿಟ್ಟು ನೀವು ಕರ್ನಾಟಕದಲ್ಲಿರುವಂತಹ ಧಾರವಾಡಕ್ಕೆ ಬನ್ನಿ. ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲಿ. ಯಾಕಂದ್ರೆ ನೀವು ಪ್ರತಿ ಸಲ ಹೇಳ್ತೀರಿ ವಿದ್ಯಾರ್ಥಿಗಳ ಪರವಾಗಿ ನಾ ಮಾತನಾಡುವಾಗ ನಾನು ರಾಜಕೀಯವನ್ನು ಮೀರಿ ನಿಂತಿದ್ದೀನಿ ಅಂತ ಹೇಳ್ತೀರಿ. ನಿಮ್ಮ ಶ್ರದ್ಧೆ ನಿಷ್ಠೆ ನಿಜವಾಗಿಯೂ ಬದ್ಧತೆ ಇರುವುದೇ ನಿಜವಾಗಿದ್ದಾರೆ. ದಯವಿಟ್ಟು ನೀವು ಧಾರವಾಡಕ್ಕೆ ಬಂದು ಇಲ್ಲಿರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಈ ಒಂದು ಸಮಸ್ಯೆಗಳಿಗೆ ಮುಕ್ತಿ ಕೊಡುವಂತ ಕೆಲಸವನ್ನು ನೀವು ಮಾಡಬೇಕಂತ ಕರ್ನಾಟಕ ರಾಜ್ಯ ರೈತ ವಿದ್ಯಾರ್ಥಿ ಘಟಕದಿಂದ ತಮ್ಮಲ್ಲಿ ಮನವಿ ಮಾಡ್ತೇವೆ. ನಿಮಗೆ ಪೋಸ್ಟ್ ಕೂಡ ಮಾಡ್ತಾ ಇದ್ದೀವಿ ನಾವು. ದಯವಿಟ್ಟು ಪೋಸ್ಟ್ ಮುಟ್ಟಿದ ಕೂಡಲೇ, ನಿಮ್ಮ ಗಮನಕ್ಕೆ ಬಂದ ಕೂಡಲೇ ನೀವು ದಯವಿಟ್ಟು ಧಾರವಾಡಕ್ಕೆ ಬನ್ನಿ. ಒಂದು ವೇಳೆ ನಮ್ಮ ಪಕ್ಷ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ದಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ನೀವೇನಾದ್ರೂ ಬರದೇ ಇದ್ದಲ್ಲಿ ನಿಮ್ಮ ಸ್ವಾರ್ಥ ರಾಜಕೀಯಕ್ಕೋಸ್ಕರ ವಿದ್ಯಾರ್ಥಿಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನು ಡಾಂಬಿಕ ಒಂದು ನಾಟಕ ಆಡ್ತಾ ಇದ್ದಾರೆ ಅಂತ ನಾವು ಕರ್ನಾಟಕ ರಾಜ್ಯ ರೈತ ಘಟಕ ಭಾವಿಸಬೇಕಾಗುತ್ತದೆ. ದಯವಿಟ್ಟು ಆ ಮಾತು ಸುಳ್ಳು ಮಾಡಬೇಕಂದ್ರೆ ತಾವುಗಳು ಧಾರವಾಡಕ್ಕೆ ಬರ್ಬೇಕಂತ ನಾವು ರಾಹುಲ್ ಗಾಂಧಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ